ಲೈಸೆನ್ಸ್ಗಾಗಿ ದರ್ಶನ್ ಕಾನೂನು ಹೋರಾಟ. ಗನ್ ಲೈಸೆನ್ಸ್ ರದ್ದು ಪ್ರಶ್ನೆ ಮಾಡಿ ನಾಳೆ ಹೈಕೋರ್ಟ್ಗೆ ಅರ್ಜಿ. ದರ್ಶನ್ ಬಳಿ ಇದ್ದಂತ ಗನ್ ಲೈಸೆನ್ಸ್ ಅನ್ನ ರದ್ದುಗೊಳಿಸಲಾಗಿತ್ತು. ಇದನ್ನ ಪ್ರಶ್ನೆ ಮಾಡಿ ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ನಟ ದರ್ಶನ್. ದರ್ಶನ್ ಪರ ವಕೀಲರು ನಾಳೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ರಿಂದ ನಾಳೆ ಅರ್ಜಿ ಸಲ್ಲಿಕೆ. ಕಮಿಷನರ್ ದರ್ಶನ್ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ರದ್ದು ಮಾಡಿದ್ರು. ಕಮಿಷನರ್ ಅವರ ಆದೇಶವನ್ನ ಪ್ರಶ್ನಿಸಿ ನಾಳೆ ದರ್ಶನ್ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ರದ್ದು ಮಾಡಿದ್ದಂತ ಕಮಿಷನರ್ ಸದ್ಯ ಬೇಲ್ ಮೇಲೆ ಇರುವಂತಹ ಕೊಲೆ ಆರೋಪಿ ದರ್ಶನ್. ಆ ಕಾರಣಕ್ಕೆ ದರ್ಶನ್ ಅವರ ಬಳಿ ಇರುವಂತಹ ಈ ಗನ್ ಏನಿದೆ ಅದರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ, ಅಂದ್ರೆ ಒಂದು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿತ್ತು. ಅದನ್ನ ಪ್ರಶ್ನೆ ಮಾಡಿ ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ನಾಳೆ ಅರ್ಜಿ ಸಲ್ಲಿಸಲಿರುವಂತಹ ದರ್ಶನ್ ಪರ ವಕೀಲರು. ಹಾಗಾಗಿ ಮತ್ತೆ ಅದರ ಪರ್ಮಿಷನ್ ಸಿಗುತ್ತಾ ಹೇಗೆ, ಇಂಥ ಗನ್ ಇರುವಂಥ ಸಂದರ್ಭದಲ್ಲಿ ಅದರಿಂದ ಆಗುವಂಥ ಪರಿಣಾಮಗಳೇನು, ಯಾವ ಕಾರಣಕ್ಕೆ ಗನ್ನನ್ನು ಇಟ್ಕೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ವಿವರವನ್ನು ನೀಡಲಿದ್ದಾರೆ. ಜೊತೆಗೆ ಯಾಕೆ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಪರ ವಕೀಲರು ಸೂಕ್ತವಾದಂಥ ಕಾರಣವನ್ನು ಕೋರ್ಟ್ನ ಮುಂದೆ ಇಡಲಿದ್ದಾರೆ ತಮ್ಮ ಅರ್ಜಿಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ ಅದಾದ ನಂತರ ಬೇಲ್ ಮೇಲೆ ಸದ್ಯಕ್ಕೆ ಹೊರಗಿರುವಂತಹ ದರ್ಶನ್ ಗನ್ ಲೈಸೆನ್ಸ್ ಅನ್ನು ಕಮಿಷನರ್ ತಾತ್ಕಾಲಿಕವಾಗಿ ರದ್ದುಗೊಳಿಸಿದರು. ನಾಳೆ ಅರ್ಜಿ ಸಲ್ಲಿಸಲಿದ್ದಾರೆ ದರ್ಶನ್ ಪರ ವಕೀಲರು. ಮುಂದೇನಾಗುತ್ತೆ, ಮತ್ತೆ ಲೈಸೆನ್ಸ್ ಗನ್ನನ್ನು ವಾಪಸ್ ನೀಡಲಾಗುತ್ತಾ, ಒಂದು ಲೈಸೆನ್ಸ್ ಏನಿದೆ, ಪರ್ಮಿಟ್ ಏನಿದೆ, ಅದಕ್ಕೆ ಅವಕಾಶವನ್ನು ಮತ್ತೆ ಕೊಡ್ತಾರಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಯಾವ ಕಾರಣವನ್ನು ಕಮಿಷನರ್ ಅವರು ಕೂಡ ಕೊಡುವಂಥದ್ದಿರುತ್ತೆ, ಯಾಕೆ ನಾವು ಗನ್ನನ್ನು ತಾತ್ಕಾಲಿಕವಾಗಿ ಲೈಸೆನ್ಸ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ, ಇದೆಲ್ಲದರ ಬಗ್ಗೆ ಕೂಡ ಅವರ ವರ್ಷನ್ ಕೂಡ ತಿಳಿಯಲಿದೆ. ಕಮಿಷನರ್ ಆದೇಶವನ್ನು ಪ್ರಶ್ನಿಸಿ ನಾಳೆ ದರ್ಶನ್ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಗನ್ ಲೈಸೆನ್ಸ್ಗಾಗಿ ದರ್ಶನ್ ಕಾನೂನು ಹೋರಾಟ. ಅವರ ಪರ ವಕೀಲರು ಈ ಬಗ್ಗೆ ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈಗ ಈ ಗನ್ ಲೈಸೆನ್ಸ್ ಅನ್ನು ತಾತ್ಕಾಲಿಕವಾಗಿ ಏನು ಕ್ಯಾನ್ಸಲ್ ಮಾಡಲಾಗಿದೆ, ಆಗ ಕೊಟ್ಟಂತ ಕಾರಣ ಏನು, ಜೊತೆಗೆ ಈಗ ಈ ಅರ್ಜಿಯನ್ನು ಹಾಕಲಾಗುತ್ತೆ ಅದರಲ್ಲಿ ಏನೆಲ್ಲ ಮನವಿ ಮಾಡ್ಕೊಳ್ತಾರೆ ಕೋರ್ಟ್ ಬಳಿ ಅಂತ ದರ್ಶನ್ ಪರ ವಕೀಲರು? ಅವಿನಾಶ್, ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ದರ್ಶನ್ ಪರ ವಕೀಲರು ಸುನೀಲ್ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಹೈಕೋರ್ಟ್ ನಿಂದ ಜಾಮೀನನ್ನ ಪಡೆದು ಹೊರಬಂದಿರತಕ್ಕಂಥ ದರ್ಶನ್ ಅವರ ಬಳಿಯಲ್ಲಿ ಲೈಸೆನ್ಸ್ ಗನ್ ಇರ್ತಕ್ಕಂಥದ್ದು. ತಮ್ಮ ಆತ್ಮರಕ್ಷಣೆಗಾಗಿ ದರ್ಶನ್ ಲೈಸೆನ್ಸ್ ಗನ್ ಅನ್ನ ಪಡೆದಿದ್ರು. ಈ ಹಿನ್ನೆಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ದರ್ಶನ್ ಬಳಿ ಆ ಗನ್ ಲೈಸೆನ್ಸ್ ಇತ್ತು, ಗನ್ ಅನ್ನು ಕೂಡ ಹೊಂದಿದ್ರು. ಆದ್ರೆ ಈ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಪಿ ಆಗಿರ್ತಕ್ಕಂಥ ದರ್ಶನ್ ರವರು ಸಾಕ್ಷ್ಯಗಳ ಮೇಲೆ ಪರಿಣಾಮವನ್ನ ಬೀರ್ತಾರೆ. ಸಾಕ್ಷ್ಯಗಳನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗನ್ ಲೈಸೆನ್ಸ್ ಹೊಂದಿರತಕ್ಕಂಥ ದರ್ಶನ್ ರವರು ಬಳಕೆಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ ನಲ್ಲಿ ನಾಳೆ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯನ್ನ ಸಲ್ಲಿಸುವುದಾಗಿ ದರ್ಶನ್ ಪರ ವಕೀಲ ಸುನೀಲ್ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ, ಸೆಲೆಬ್ರಿಟಿ ಆಗಿರ್ತಕ್ಕಂಥ ವ್ಯಕ್ತಿ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಆತ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಹಲವೆಡೆಗಳಲ್ಲಿ ಮಾಪ್ ಕ್ರಿಯೇಟ್ ಆಗುತ್ತೆ, ಜನರು ಕೂಡ ಸೇರ್ಕೊಳ್ತಾರೆ. ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ನನ್ನ ಆತ್ಮರಕ್ಷಣೆಗಾಗಿ ಗನ್ ಅನ್ನ ಹೊಂದಿರತಕ್ಕಂಥದ್ದು ನನಗೆ ಹಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಇವರು ಪ್ರತಿಪಾದನೆ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರ ಪರ ವಕೀಲರು ದರ್ಶನ್ಗೆ ಗನ್ನ ಅವಶ್ಯಕತೆ ಯಾಕಿದೆ, ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ ಅನ್ನೋದು ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಪೊಲೀಸ್ನರ ಒಂದು ವ್ಯೂನಲ್ಲಿ ನೋಡೋದಾದ್ರೆ ಆತ ಆರೋಪಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕ್ಷಿಗಳ ಮೇಲೆ ಪರಿಣಾಮವನ್ನ ಬೀರುವ ಸಾಧ್ಯತೆಗಳಿದೆ ಅಂತ ಹೇಳಿ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರೋದಾಗಿ ಹೇಳ್ತಾರೆ. ಆದ್ರೆ ದರ್ಶನ್ಗೆ ಗನ್ನ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಅವರ ವಕೀಲರು ನಾಳೆ ಹೈಕೋರ್ಟ್ ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಬೆಳವಣಿಗೆಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅವಿನಾಶ್, ಒಟ್ಟಾರೆಯಾಗಿ ದರ್ಶನ್ ತಮ್ಮ ಗನ್ಗಾಗಿ ಹೈಕೋರ್ಟ್ ನಲ್ಲಿ ಕಾನೂನು ಹೋರಾಟವನ್ನ ನಾಳೆಯಿಂದ ಮುಂದುವರಿಸಲಿದ್ದಾರೆ. ಅವಿನಾಶ್, ಧನ್ಯವಾದ ಶಿವಪ್ರಸಾದ್.